ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ ಸರ್ ಅಗ್ನಿವೀರ್ದು ಕ್ಲಾಸಸ್ ಮಾಡಿರಿ, ಬರೀ SSCದು ಸ್ಟಾರ್ಟ್ ಮಾಡಿರಿ ಅನ್ನತ್ತಿದ್ರು. ಓಕೆ, ಅದು ಕೂಡ ನಿಮಗೆ ಪ್ರಿಪ್ರೇಷನ್ ನಾನು ಮಾಡ್ತಾಯಿದ್ದೆ. ಹೆಂಗೆ ಅಂತಂದ್ರೆ ನಿಮಗೆ ಟೋಟಲಾಗಿ ಫಸ್ಟಿಗೆ ಇವತ್ತಿನ ಕ್ಲಾಸಲ್ಲಿ ಅಗ್ನಿವೀರ್ 2026ರಲ್ಲಿ ಇರುವಂತಹ ನಿಮ್ಮ ಪರೀಕ್ಷೆಯ ಸಿಲೆಬಸ್ಸನ್ನು ಹೇಳ್ತೀನಿ. ಅದು ಸಿಲೆಬಸ್ ಯಾವ್ದು ಒಂದು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಇವೆರಡು ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ನಮ್ಗೆ ಮ್ಯಾಥ್ಸ್ 15 ಪ್ರಶ್ನೆಗಳು, ರೀಸನಿಂಗ್ 5 ಪ್ರಶ್ನೆಗಳು, ಟೋಟಲ್ 20 ಪ್ರಶ್ನೆಗಳನ್ನ 40 ಮಾರ್ಕ್ಸು ನಮ್ಮ ಕೈಯಲ್ಲಿ. ಓಕೆ, ಅದೇ ರೀತಿ ಇದು 100% ನಿಮಗೆ ಎಕ್ಸಾಮ್ ರೆಡಿ ಆಗಲಿಕ್ಕೆ ನಾನು ಹೇಳ್ಕೊಡ್ತೀನಿ. ಅದೇ ರೀತಿ ನಿಮಗೆ ಒಂದು 500+ ಕ್ವಶನ್ಸನ್ನು ರೆಡಿ ಮಾಡೀನಿ. ಅದು ಸಪ್ರೇಟ್ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ಸು. ನೆಕ್ಸ್ಟ್ ಕ್ಲಾಸಲ್ಲಿ ಟಾಪಿಕ್ ವೈಸನ್ನು, ಅದೇ ರೀತಿ ಟಾಪಿಕ್ ಮುಗಿದ ಮೇಲೆ ಅವುಗಳ ಕ್ವಶನ್ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಡನ್. ಮತ್ತು ಲೇಟ್ ಮಾಡೋದು ಬೇಡ, ಸಿಲೆಬಸ್ಸನ್ನು ನೋಡೋದು. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ನೋಡಿರಿ, ಸಿಲೆಬಸ್ ಅಂದ ತಕ್ಷಣ ಫಸ್ಟಿಗೆ ಫಸ್ಟ್ ಬರೆಯೋರಿಗೆ ಅಥವಾ ಲಾಸ್ಟಿಗೆ ನೀವು ಮೆರಿಟಲ್ಲಿ ಹೋದವ್ರಿಗೆ, ಆಮೇಲೆ ಇನ್ನೂ ನಮ್ಗೆ ಇನ್ನೂ ಮೊನ್ನೆ ಏನಪ್ಪ ಮಂಗಳೂರು ಯಾರದು ಮುಗ್ದೈತಿ, ಬಟ್ ನೆಕ್ಸ್ಟ್ ಆದ್ರೂ ಅದು ಲೇಟ್ ಆದ್ರೂ ನಾ ಇದು ಕೂಡ ಎಕ್ಸಾಮ್ ಬರೀತೀನಿ ಸರ್, ನನಗೆ ಹೋದ ಸಲನೂ ನಿಮ್ಮ ಕ್ಲಾಸಸ್ ಯೂಸ್ ಆಗ್ಯಾವ, ಸೊ ಈ ಸಲನೂ ನೀವು ಸ್ಟಾರ್ಟ್ ಮಾಡಿರಿ ಅಂತ ಭಾಳಷ್ಟು ಜನ ಕೇಳಿದ್ದಕ್ಕೆ ಫಸ್ಟಿಗೆ ಮೋಡ್ ಆಫ್ ಎಕ್ಸಾಮ್ ನಿಮ್ಮದು ಆನ್ಲೈನ್ ಎಕ್ಸಾಮ್ ಇರುತ್ತೆ. ಅಲ್ಲಿ ನಿಮಗೆ ಹೇಳ್ತಾರೆ ಅವರು, ಸ್ಟಾರ್ಟಿಂಗ್ ಆನ್ಲೈನ್ ಒಳಗೆ ನೀವು ಲಾಗಿನ್ ಹಾಕ್ಕೊಂಡು ಅಲ್ಲಿ ಮಾಡಬೇಕಾಗತ್ತೆ, ಅದು ಡೇಟ್ ಕೊಟ್ಟಾಗ. ಓಕೆ, ಅದೆಲ್ಲ ಅಲ್ಲಿ ಹೇಳ್ತಾರೆ. ಫಸ್ಟಿಗೆ ನಮಗೆ ಎಷ್ಟು ಟೋಟಲ್ ಕ್ವಶನ್ ಅಂದ್ರೆ 50 ಕ್ವಶನ್ನು 100 ಮಾರ್ಕ್ಸು, ಅಂದ್ರೆ ಒಂದು ಕ್ವಶನ್ಗೆ 2 ಮಾರ್ಕ್ಸು. ಓಕೆ, ಡನ್. ಟೈಮ್ ಎಷ್ಟಪ್ಪ ಅಂದ್ರೆ 1 ಅವರ್ ಅಂದ್ರೆ 1 ತಾಸು ಅಂದ್ರೆ 60 ಮಿನಿಟ್. ನೆಗೆಟಿವ್ ಮಾರ್ಕ್ಸ್ ಐತಿ. ಹೆಂಗೆ, ಒಂದು ಕ್ವಶನ್ ತಪ್ಪಾದ್ರೆ 0.5 ಮಾರ್ಕ್ಸ್, ಅಂದ್ರೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ ನೋಡಿರಿ. ಒಂದು ಕ್ವಶನ್ ತಪ್ಪಾದ್ರೆ ಅರ್ಧ ಮಾರ್ಕ್ಸ್ ಕಟ್ಟು. ಓಕೆ, ಅದೇ ರೀತಿ ಸರ್ ಇನ್ನು ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಆಯ್ತು. ನೆಕ್ಸ್ಟ್ ನೋಡೋಣ. ನೋಡಿರಿ, GKಗೆ ಸಂಬಂಧಪಟ್ಟಂತೆ ಎಷ್ಟು ಕ್ವಶನ್ ಇದಾವಪ್ಪ ಅಂದ್ರೆ 15 ಪ್ರಶ್ನೆಗಳು 30 ಅಂಕಗಳು. ಓಕೆ, ಅದೇ ರೀತಿ ಜನರಲ್ ಸೈನ್ಸ್ ಅಂತ ಹೇಳಿದರೆ ಇಲ್ಲಿ 15 ಪ್ರಶ್ನೆಗಳು 30 ಅಂಕಗಳು. ನಿಮಗೆ ಇಲ್ಲಿ ನೀವು ಹೋದ ಸಲ ಸೈನ್ಸು ಮತ್ತು GK ನೀವು ಎಕ್ಸಾಮ್ ಬರ್ತಕ್ಕಂಥ ಸರ್ ಅವು ನಾವು ಓದಿದ್ದು ಬಂದೇ ಇಲ್ಲ ಅಂತಂದ್ರೆ ಇವು ಎಷ್ಟೇ ಮಾಡಿದರೂ ಕಮ್ಮಿನ. ಆದ್ರೆ ಇಲ್ಲಿ ನೀವು ಡೀಪಾಗಿ ಓದಬೇಕಾಗತ್ತೆ. ಓಕೆ, ಮಿನಿಮಮ್ ಇಷ್ಟೇ ಸಿಲೆಬಸ್ ಓದೋಕ್ಕೆ ಕೆಲಸ ಆಗೋದಿಲ್ಲ. ಯಾಕಂದ್ರೆ ಈ ಸಲನೂ ಹೋದ ಸಲದಿಂದ ಎಕ್ಸಾಮು ನಿಮಗೆ ಲ್ಯಾಂಗ್ವೇಜ್ ಕೂಡ ಕನ್ನಡದಲ್ಲಿ ಆಗೈತಿ. ಓಕೆ, ಇದರಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ನೀವು ಎಕ್ಸಾಮ್ ಬರಿಬೋದು. ಅದಕ್ಕೋಸ್ಕರ ಕಾಂಪಿಟೇಷನ್ ಹೆಚ್ಚಾದ ತಕ್ಷಣ ನಿಮಗೆ ಇದನ್ನು ಸ್ವಲ್ಪ ಡೀಪಾಗಿ ಕೇಳ್ತಾರೆ, ಸೈನ್ಸು ಆಮೇಲೆ GK. ಲಾಸ್ಟ್ ಟೈಮ್ ಹೋದವರು ಎಕ್ಸಾಮ್ ಮುಗಿಸ್ಕೊಂಬಂದವ್ರಲ್ಲ ಅದೇ ಹೇಳಿದ್ರು ನಂಗೆ. ಅದಕ್ಕೋಸ್ಕರ ಸ್ವಲ್ಪ ನೋಡಿರಿ, ನಮ್ಮದೇನು ಟಾರ್ಗೆಟು ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಇಲ್ಲಿ 15 ಪ್ರಶ್ನೆಗಳಿರ್ತವೆ. ಇಲ್ಲಿ 30 ಮಾರ್ಕ್ಸು, ಇಲ್ಲಿ 5 ಕ್ವಶನ್ನು 10 ಮಾರ್ಕ್ಸು. ಟೋಟಲ್ ಇದಕ್ಕೆ ನಮಗೆ ಎಕ್ಸ್ಟ್ ಮಾರ್ಕ್ಸ್ ಅಂದರೆ 40 ಮಾರ್ಕ್ಸಿಗೆ ಪ್ರತಿ ಸಲ ನನ್ನ ಕ್ಲಾಸಸ್ ನೋಡಿದವರು, ನಾನು ಇನ್ಫಾರ್ಮೇಷನ್ ಅವರಿಗೆ ಡೀಟೇಲ್ಸ್ ಎಕ್ಸಾಮ್ ಮುಗಿಸ್ಕೊಂಡು ಬಂದು ನಾನು ಅವ್ರ ಕಡೆ ಪಡೆದಂತಹದ್ದು ಒಂದೇ ಒಂದು ಆನ್ಸರ್ ಅವ್ರದ್ದು ಎಷ್ಟಪ್ಪ ಅಂತಂದ್ರೆ, ನಮಗೆ 20 ಕ್ವಶನ್ ಅದಾವಿಲ್ಲ, 19 ಅಂದ್ರೆ 38+ ಸರ್ ಫಿಕ್ಸ್ ಬೀಳತ್ತವ್ರಿ ಅಂಥೇಳಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇವುಗಳನ್ನ ಅದಕ್ಕೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಲಿ ಎಲ್ಲ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಗಳಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಸ್ಟಾರ್ಟ್ ಮಾಡಬೇಕಷ್ಟೆ. ಅದಕ್ಕೆ ಫಸ್ಟ್ ಕ್ಲಾಸಿಗೆ ನಿಮ್ಗೆ ಸಿಲೆಬಸ್ ಒಳಗೆ ಏನೇನದ, ಯಾವ ರೀತಿ ಓದಬೇಕು, ಯಾವ್ಯಾವ ಟಾಪಿಕ್ ಈ ಸಲ ಹೊಸದಾಗಿ ಅದಾವ ಎಲ್ಲೋ ನೋಡು. ಓಕೆ, ಡನ್. ಇದು ಗೊತ್ತಾಯ್ತಾ? ನೆಕ್ಸ್ಟ್ ಈಗ ಫಸ್ಟಿಗೆ ಮ್ಯಾಥ್ಸ್ ಸಂಬಂಧಪಟ್ಟಂತೆ ನೋಡಿರಿ. ಈಗ ಫಸ್ಟಿಗೆ ಸ್ಕ್ವೇರ್ ಮತ್ತು ರೂಟ್ ಬಗ್ಗೆ ಗೊತ್ತೇ ಇರಬೇಕು ಕಂಪಲ್ಸರಿ. ಆಮೇಲೆ ಭಾಗಾಕಾರದ ನಿಯಮಗಳು ಅದಾವ, ಆಮೇಲೆ ಲಸ ಮಸ, ಆಮೇಲೆ ಭಿನ್ನ ರಾಶಿಗಳು. ಇವು ನಮಗೆ ಬೇಸಿಕ್ ಟಾಪಿಕ್ ಅಂತೇಳಿ ಹೇಳ್ತೀನಿ. ಓಕೆ, ಬೇಸಿಕ್ ಇವು ಆಲ್ರೆಡಿ ನನ್ನ BK ಫ್ರೀ ಕ್ಲಾಸಸ್ ಚಾನಲಲ್ಲಿ ಪ್ಲೇ ಲಿಸ್ಟ್ ಒಳಗೆ ಅದಾವ. ಮತ್ತು ಇನ್ನೊಂದು ಸಲ ನಾ ಅಪ್ಡೇಟ್ ಮಾಡಿಕೊಂಡು ಇನ್ನೊಂದು ಸಲ ಕ್ಲಾಸು ಕೂಡ ಮಾಡ್ತೀನಿ. ನೀವು ಮಾಡಿರಿ ಅಂತಂದರೆ ಕ್ಲಾಸಸ್, ಬೇಸಿಕ್ ಕ್ಲಾಸಸ್ ಇನ್ನೊಂದು ಸಲ ಮಾಡಿರಿ ಅಂತಂದ್ರೆ ಕಮೆಂಟ್ ಹಾಕ್ರಿ, ನಾನು ಮಾಡ್ತೀನಿ. ಅದೇ ರೀತಿ ನೆಕ್ಸ್ಟ್ ಟಾಪಿಕ್ ಅನ್ನೋದು ಸಿಂಪ್ಲಿಫಿಕೇಷನ್. ಇಲ್ಲಿಂದ ಸಿಂಪ್ಲಿಫಿಕೇಷನ್ನು, ಟೈಮ್ ಆ್ಯಂಡ್ ವರ್ಕು, ಆಮೇಲೆ ಟೈಮ್ ಆ್ಯಂಡ್ ಡಿಸ್ಟನ್ಸು. ಓಕೆ, ನೆಕ್ಸ್ಟ್ ಇದಾದ ತಕ್ಷಣ ಏನು ಬರುತ್ತೆ ರೀ, ಸರಳ ಬಡ್ಡಿ ಚಕ್ರ ಬಡ್ಡಿ ಬರುತ್ತೆ.
ಅದೇ ರೀತಿ ಅನುಪಾತ ಸಮಾನುಪಾತ, ಪರ್ಸೆಂಟೇಜು, ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸು, ಟ್ರಿಗ್ನೋಮೆಟ್ರಿ, ಆಮೇಲೆ ಫ್ಯಾಕ್ಟರೈಸೇಷನು, ಮೆನ್ಸುಲೇಷನ್. ಸರ್ ಇವೆಲ್ಲ ಟಾಪಿಕ್ ಮಾಡಬೇಕೇನ್ರಿ? ಇಲ್ಲ, ನಾನು ಬರ್ಬರ್ತಾ ಹೇಳ್ತಾ ಹೋಗ್ತೀನಿ. ನಿಮಗೆ ಇರುವಂಥ ಟಾಪಿಕ್ಕು ಒಂದು ಶಿಫ್ಟ್ ಬಿಟ್ಟು ಒಂದು ಶಿಫ್ಟ್ ಆಗಲಿ ಅಥವಾ ನಮ್ಮಲ್ಲಿ ಎಕ್ಸಾಮ್ ಬಿಟ್ಟು ಬೇರೆ ರಾಜ್ಯದಲ್ಲಿ ನಡೆದಂಥದ್ದು ಅಲ್ಲಿ ಕೂಡ ಒಂದೊಂದು ಟಾಪಿಕನ್ನು ಕವರ್ ಮಾಡಿರ್ತಾರೆ. ಅವನು ಕೂಡ ಟಾಪಿಕನ್ನು ನಾನು ಕವರ್ ಮಾಡ್ಕೊಂಡೀನಿ. ಯಾಕಂದ್ರೆ ನೀವು ಈ 2026ರಲ್ಲಿ ಟಾರ್ಗೆಟ್ ರೀಚ್ ಆಗಲೇಬೇಕು. ಯಾವುದಕ್ಕೆ? ಆರ್ಮಿ ನೀವು ಡ್ಯೂಟಿ ಜಾಯ್ನ್ ಆಗಲೇಬೇಕು ಅಂತಿದ್ರೆ ಇಂಪಾರ್ಟೆಂಟ್ ನಾ ಏನು ಹೇಳ್ತೀನಿ ಅಷ್ಟು ಮಾಡಿರಿ ಸಾಕು. ಓಕೆ, ಇದೇನು ನಿಮಗೆ ಮ್ಯಾಥ್ಸ್ ಸಂಬಂಧಪಟ್ಟಂತೆ ಸಿಲೆಬಸ್ ಆಯಿತು. ಡನ್ನ? ಓಕೆ ಸರ್, ಇದರೊಳಗೆ ಏನೇನು ಇಂಪಾರ್ಟೆಂಟು ನೋಡಿ. ಫಸ್ಟಿಗೆ ಸ್ಕ್ವೇರ್ ಮತ್ತು ಕ್ಯೂಬ್ ಮೇಲೆ 1 ಬರುತ್ತೆ, ಆಮೇಲೆ ಭಾಗಾಕಾರ ನಿಯಮಗಳ ಮೇಲೆ ಬರುತ್ತೆ, ಲಸ ಮಸಾನು ಎಲ್ಲರ ಮೇಲೆ ಬರುತ್ತೆ. ಆದ್ರೆ ಇಲ್ಲಿ ಕೆಲವೊಂದು ಟಾಪಿಕ್ಸನ್ನು ಜಾಸ್ತಿ ಮಾಡಬೇಕಾಗತ್ತೆ. ಅವುಗಳು ಯಾವ್ಯಾವು ಅಂತಂದ್ರೆ, ಈಗ ಟೈಮ್ ಆ್ಯಂಡ್ ವರ್ಕು ಪ್ರತಿ ಸಲ ಬಂದಂಗೆ ಬರೋಂಗಿಲ್ಲ, ಸ್ವಲ್ಪ ಚೇಂಜಸ್ ಆಗ್ತವೆ. ಟೈಮ್ ಆ್ಯಂಡ್ ಡಿಸ್ಟನ್ಸ್ ಮಾಡಬೇಕಾಗತ್ತೆ. ಅದೇ ರೀತಿ ಪ್ರಾಫಿಟ್ ಲಾಸು, ಆಮೇಲೆ ಪರ್ಸೆಂಟೇಜು, ಸರಳ ಬಡ್ಡಿ, ಚಕ್ರ ಬಡ್ಡಿ, ಆಮೇಲೆ ಟ್ರಿಗ್ನೋಮೆಟ್ರಿ. ಇವು 3 ಏನಾವದಲ್ಲ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅದ್ರೊಳಗೆ ದೊಡ್ಡದವು. ನೀವು ನೋಡಿರಿ, ಟಾಪಿಕ್ ಇದ್ದದ್ದು ಇಷ್ಟು ದೊಡ್ಡದು. ನೀವು ಮಾಡಬೇಕಾಗಿದ್ದು ಒಂದು ಪಾಯಿಂಟ್ ಮಾಡಬೇಕು. ಅದು ಏನು ಮಾಡಬೇಕು, ಈ 3 ಟಾಪಿಕ್ದಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ ಒಳಗೆ. ಅಷ್ಟು ಮಾಡಿರಿ ಸಾಕು. ಆದ್ರೆ ಈ ಮೆನ್ಸುಲೇಷನ್ ಅಂತ ಟಾಪಿಕ್ ಅದಲ್ಲ, ಇಲ್ಲಿ ನೀವು ಸ್ವಲ್ಪ ಫಾರ್ಮುಲಾಸು ನೆನಪಿಡಲೇಬೇಕು. ಏನಪ್ಪ, ಈಗ ಚೌಕ, ಆಯತ, ಸರ್ಕಲ್ಲು ಬರ್ತಾವಲ್ಲ, ಆಮೇಲೆ ಕೋಣ, ಈ ರೀತಿ ಎಲ್ಲ ನಿಮ್ಮದು ಅವುಗಳ ವಿಸ್ತೀರ್ಣ, ಆಮೇಲೆ ಏನಪ್ಪ ವಿಸ್ತೀರ್ಣ, ಸುತ್ತಳತೆ, ಗಾತ್ರ, ಇವೆಲ್ಲ ಮಾಡಬೇಕಾಗತ್ತೆ. ಓಕೆ, ನಾನು ಬರ್ತಾ ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ಟಾಪಿಕ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಓಕೆ, ಡನ್. ಇನ್ನು ಸರ್ ರೀಸನಿಂಗ್ ಸಂಬಂಧಪಟ್ಟಂತೆ, ಸರ್ ರೀಸನಿಂಗ್ ಬರೀ 3 ಟಾಪಿಕ್, ನಾ 2 ಟಾಪಿಕ್ ಅಂತಾರಲ್ಲ, ಇಲ್ಲ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಪ್ರೀವಿಯಸ್ ಕ್ವಶನ್ ಪೇಪರ್ ವಿತ್ ಪ್ರೂಫ್ ತೋರಿಸ್ತೀನಿ ನಾನು. ಎಲ್ಲೆಲ್ಲಿದು ಆಲ್ ಓವರ್ ಇಂಡಿಯಾದಾಗ ನಡೆದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ಅವುಗಳು ಎಲ್ಲದೂ ಏನಪ್ಪ ವಿತ್ ಪ್ರೂಫ್ ನಿಮಗೆ ಇಟ್ಕೊಂಡು ನಾನು ಕ್ಲಾಸಸ್ಸನ್ನು ಮಾಡ್ತೀನಿ. ಓಕೆ, ಡನ್. ಫಸ್ಟ್ ಟಾಪಿಕನ್ನು ಏನು ಮಾಡ್ತೀರಿ? ನಂಬರ್ ಸಿಸ್ಟಮ್, ನಂಬರ್ ಸಿರೀಸ್ ಅಂತೀವಿ ನಾವು. ಇದಕ್ಕೆ ನಂಬರ್ ಸಿರೀಸ್, ಸರಣಿಗಳು ಅಂತೀವಿ. ಸರಣಿಗಳ ಮೇಲೆ 1 ರಿಂದ 2 ಕ್ವಶನ್ ಪ್ರತಿ ಒಂದು ಶಿಫ್ಟ್ ಒಳಗೆ ಕೇಳಿರ್ತಾರೆ. ಅಂದ್ರೆ ಒಂದು ಟಾಪಿಕ್ ಬಿಟ್ಟರೆ ಒಂದು ಟಾಪಿಕ್ ಆ್ಯಡ್ ಆಗಿರುತ್ತೆ. ಕೋಡಿಂಗ್, ಡಿಕೋಡಿಂಗ್ ವೆರಿ ಇಂಪಾರ್ಟೆಂಟ್. ಅನಾಲಜಿ, ಸಿಮಿಲಾರಿಟಿ, ಕ್ಲಾಸಿಫಿಕೇಷನು, ಇವು 2ರಾಗ ಒಂದು ಕೇಳೇ ಇರ್ತಾರೆ. ಆಮೇಲೆ ಡೈರೆಕ್ಷನು ನಮ್ಮ ಕಡೆ ಜಾಸ್ತಿ ಕೇಳಿಲ್ಲ, ಬೇರೆ ಕಡೆ ನಡೆದ ಪರೀಕ್ಷೆಗಳಲ್ಲಿ ಕೇಳ್ಯಾರ. ಆಮೇಲೆ ಬ್ಲಡ್ ರಿಲೇಷನು, ಆಮೇಲೆ ರ್ಯಾಂಕಿಂಗ್ ಟೆಸ್ಟು. ಇವೆಲ್ಲ 5 ಕ್ವಶನ್ನು ವಿದಿನ್ ಒಟ್ಟು ನೀವು 1 ರಿಂದ 2 ನಿಮಿಷದಾಗ ಮುಗಿಸ್ತೀರಿ. ಅಷ್ಟ್ರಾಗ ಮುಗಿಸ್ತೀರಿ. ಯಾಕಂದ್ರೆ ಆ ರೀತಿ ನಿಮಗೆ ಕ್ವಶನ್ ಸೆಟ್ಟನ್ನು ನಾನು ರೆಡಿ ಮಾಡಿದ್ದೀನಿ. ಓಕೆ, ಯಾಕ್ರಿ ಸರ್ ಈ ಸಲ ಆಗಲೇಬೇಕು ರೀ ಸರ್, ಲಾಸ್ಟ್ ನಂದು ಏಜ್ ಅದ ರೀ, ಭಾಳಷ್ಟು ಜನ ಮೆಸೇಜ್ ಹಾಕತ್ತೀರಿ, ನಾನು ಅವ್ರಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಿಮಗೋಸ್ಕರ ಎಲ್ಲ ರೆಡಿ ಮಾಡಿರ್ತೀನಿ. ಇನ್ನೊಂದು ಸ್ವಲ್ಪ ರೆಡಿ ಮಾಡೋದು, ಅಲ್ಲಿ ತನಕ ನಾನು ಬೇಸಿಕ್ಕನ್ನು ನಿಮ್ಗೆ ಹೇಳಿಕೊಂಡು ಪ್ರಿವಿಯಸ್ ಇಯರ್ ಕ್ವಶನ್ ಪರ್ ಮಾಡಲ್ ಒಂದು ಹೋದ ವರ್ಷದ 2023 ಒಳಗಿನ ಒಂದು ಕ್ವಶನ್ ಪರ್ ಆಲ್ರೆಡಿ ಬಿಡಿಸೀನಿ ನಾನು. 22, 23 ನೀವು ನನ್ನ ಇದ್ರೊಳಗೆ ಯೂಟ್ಯೂಬ್ ಚಾನಲ್ ಒಳಗೆ ಅದ ನೋಡಿರಿ. ಓಕೆ, ಅದೇ ರೀತಿ ಕ್ವಶನ್ ಪರ್ ಎಲ್ಲ 2025 ಕ್ವಶನ್ ಪರು ಕಲೆಕ್ಟ್ ಮಾಡತ್ತೀನಿ. ಓಕೆ, ಡನ್. ಒಟ್ಟು ನಿಮಗೇನಪ್ಪ ಲಾಸ್ ಅಂತೂ ಇಲ್ಲ, ಯೂಸ್ ಅಂತ ಅದ. ಓಕೆ, ನೀವು ಹೆಂಗೆ ತೊಗೊತೀರಿ ಅದ್ರ ಮೇಲೆ ಬಿಟ್ಟಿದ್ದು. ರೆಗ್ಯುಲರಾಗಿ ಕ್ಲಾಸ್ ನೋಡ್ತಾಯಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಯಾವುದ್ರ ಬಗ್ಗೆ ಬೇಕಂತೇಳಿ ನಿಮಗೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವುದು ವಿಡಿಯೋ ಬೇಕಂತೇಳಿ ಕಮೆಂಟ್ ಮಾಡಿರಿ. ಓಕೆ, ಡನ್. ನಿಮ್ದೇನೇ ಕ್ವಶನ್ಸ್ ಇದ್ರೂ ಈ ನಂಬರ್ಗೆ ಮೆಸೇಜ್ ಹಾಕಿರಿ. ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ನೀವು ಜಾಯ್ನ್ ಆಗ್ಬೋದು. ವಾಟ್ಸಪ್ ಗ್ರೂಪ್ ಅದ, ಅಲ್ಲಿ ಕೂಡ ಜಾಯ್ನ್ ಆಗಿರಿ. ಓಕೆ, ಡನ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.